ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇಂದಿನ ಧರ್ಮ ನೀತಿ ಆಚಾರ ವಿಚಾರ ಬಿಟ್ಟು ಪ್ರಾಣಲಿಂಗವೆಂಬ ಅನುದಿನ ಆರಾಧಿಸಬೇಕೆಂದರಿತು ಮತ್ತೊಂದು ಜನ್ಮಕ್ಕೆ ಬಂದಂತಾದ ಮೇಲೆ ಇಂದಿನ ಧರ್ಮದ ಬಂಧು ಬಳಗವನ್ನು ಮತ್ತೇಕೆ ನೆನೆದು ನರಕಕ್ಕೆ ಹೋಗಲಿ ಸಂಗಮನಾಥ. ತಾಳೆಯ ಮರದ ಕೆಳಗೆ ಒಂದು ಹಾಲಿನ ಗಡಿಗೆ ಇದ್ದರು. ಅದಕ್ಕೆ ಹಾಲಿನ ಅರಿವಿ ಎಂದು ಒಪ್ಪದೆ ಸೇಂದಿ ಎನ್ನುವರು. ಅಂತೆಯೇ ಲಂಪಟ ಸಂಸಾರದಲ್ಲಿ ಜನಿಸಿದ ನಾನು ನಿನ್ನನ್ನೇ ಅನುದಿನವೂ ನೆನೆಯುತ್ತಿದ್ದು ಕೆಸರಿನಲ್ಲಿಯ ಕಮಲದಂತೆ ಬಾಳಿದರೂ ಜನರ ಭಾವನೆ ಕೆಟ್ಟದಾಗಿಯೇ ಇರುವುದನ್ನು ದೂರ ಮಾಡು ಕೂಡಲ ಸಂಗಮದೇವ. ಸ್ವರ್ಗ ಸಾಧಿಸಬಲ್ಲ ಶ್ರೇಷ್ಠ ಮಂತ್ರೋಪದೇಶವನ್ನು ಸದ್ಗುರುವಿನಿಂದ ಪಡೆದು ಅಜ್ಞಾನ ಮಾರ್ಗದಲ್ಲಿ ನಡೆಯುವಿರಿ. ನಾನೇ ಬ್ರಹ್ಮ, ನನ್ನೊಳಗೆ ಪರಮಾತ್ಮನೆಂಬ ಸುಜ್ಞಾನವನ್ನರಿತು ಕತ್ತಲೆಯಲ್ಲುಳಿಯುವಿರಿ. ಇಷ್ಟಾಗಿಯೂ ವೇದ ನಂಬಿದ ಬ್ರಾಹ್ಮಣರನ್ನು ಈ ಬಗ್ಗೆ ವಿಚಾರಿಸಿ ಉಪದೇಶ ದ್ರೋಹದ ನರಕಕ್ಕೀಡಾಗದಿರಿ ಎಂಬುದೇ ಸಂಗಮ ದೇವನ ನುಡಿ ಸಲಹೆ. ಕುಂಬಳಕಾಯಿಗೆ ಕಬ್ಬಿಣ ಒದಿಕೆ ಹಾಕಿದರೆ ಕೊಳೆತು ಹೋಗದೆ ಬಲಿತು ದೊಡ್ಡದಾದೀತೆ. ಪಾಪಾತ್ಮನಿಗೆ ಲಿಂಗ ದೀಕ್ಷೆ ಕೊಟ್ಟರೆ ಅವನಲ್ಲೆಂತೂ ಭಕ್ತಿ ಬೆಳೆದು ಮುಕ್ತಿದಾರಿ ಒಳಿದೀತೆ. ಕೂಡಲ ಸಂಗಮನಾಥ, ಬಾಹ್ಯ ಆಡಂಬರ ದೀಕ್ಷೆಗಿಂತ ಮನದ ಪರಿಶುದ್ಧತೆ ಅಗತ್ಯ ಮಾನವನಿಗೆ. ಸಗಣಿಯ ಗಣಪತಿಯನ್ನು ಸಂಪಿಗೆ ಹೂಗಳಿಂದ ಪೂಜಿಸಿದಲ್ಲಿ ಬರೇ ಜೊಳ್ಳು ಆನಂದವೇ ವಿನ ಆ ಸಗಣಿಯ ಗೊಡ್ಡು ವಾಸನೆ ಹೋಗಲಾರದು. ಮಣ್ಣಿನ ಗೊಂಬೆ ಮಾಡಿ ನೀರಿನಿಂದ ತೊಳೆದರೆ ಬರೇ ರಾಡಿಯಾದೀತೆ ವಿನ ದೈವತ್ವ ಬರಲಾರದು. ಜಗತ್ತಿನಲ್ಲಿ ಈನರಿಗೆ ಲಿಂಗಧಾರಣೆ ಮಾಡಿದರೆ ಶಿವಭಕ್ತ ನೆನೆಸಬಹುದೇ ಕೂಡಲ ಸಂಗಮನಾಥ. ಕಬ್ಬಿಣ ಮಂಗನನ್ನು ಪರುಷಮಣಿ ಸ್ಪರ್ಶಿಸಿ ಬಂಗಾರದಾದರೇನಂತೆ ಮಂಗಕ್ಕೆ ಬೆಲೆ ಇದೆಯೇ ಸಂಗಮನಾಥ. ನಿಮ್ಮನ್ನರಿತು ನಂಬಿಯು ನಂಬದ ತೆರೆದ ನುಡಿ ಇಲ್ಲದ ತಮ್ಮ ಜನ್ಮ ಏಯ ಗುಣ ಬಿಡದ ಡಾಂಬಿಕರಿಗೆ ಒಳಿತಾದೀತೆ. ದೇಹದ ಮೇಲೆ ಸದಾಚಾರದ ಶಪಥವಿಟ್ಟು ಲಿಂಗ ಧರಿಸಿ ಮನಪೂರ್ವಕ ಪರಿಶುದ್ಧನಾಗದೆ ದುರ್ಬುದ್ಧಿಗಳನ್ನೇ ಇಟ್ಟುಕೊಂಡಿದ್ದರೆ ಎಲ್ಲವನ್ನೂ ಬಲ್ಲ ಸರ್ವಜ್ಞನಾದ ಆ ಲಿಂಗ ಪರಮಾತ್ಮನು ಮೆಚ್ಚಲಾರ. ಅಂಥವರು ಸಂಗಮನಾಥನ ಪಾಲಿಗೆ ಪರಕೀಯರೆ. ಅಂಥವರ ಚಿಂತೆಯನ್ನೇ ಬೇಡಿಕೆಯನ್ನೇ ಕೇಳಲಾರ. ಹೃದಯದೊಳಗೆ ಮೋಸವಂಚನೆಯನ್ನಿಟ್ಟುಕೊಂಡು ಬಹಿರಂಗದಲ್ಲಿ ಭಕ್ತಿ ವಿನಯ ತೋರಿಸುವ ಡಾಂಬಿಕ ಭಕ್ತರನ್ನು ಸರ್ವಜ್ಞ ಲಿಂಗದೇವನು ಮೆಚ್ಚಲಾರ. ಜಗದ್ರಕ್ಷಕನಾದ ಸಂಗಮನಾಥನು ಅಂಥ ಒಳ ಹೊರಗೊಂದೇ ಇಲ್ಲದವರಿಗೆ ವಿಷಯಾಭಿಲಾಷೆಗೆ ಹಚ್ಚಿ ದೂರ ಮಾಡಿಬಿಡುತ್ತಾನೆ. ವಿವೇಕವಿದ್ದು ಮಾನವನ ದೇಹದಲ್ಲಿ ವಿಷಯ, ಮೋಸ, ಅನಾಚಾರದ ಕಸ ಕೊಳೆ ತುಂಬಿಕೊಂಡಿರುವವರಿಗೆ ವಿವೇಕ ಜ್ಞಾನವಿದೆ ಎನ್ನಬಹುದೇ? ದೇಹಾದ್ಯಂತ ಸುಳ್ಳು, ಮೋಸ, ಮನಸ್ಸಿನಲ್ಲಿ ದುರ್ವಿಚಾರ ತುಂಬಿಕೊಂಡ ಆ ವ್ಯಕ್ತಿ ಎಂಬ ಮನೆಯಲ್ಲಿ ವಿವೇಕ ಸುಕೃತ ಪುಣ್ಯವಿಲ್ಲವೆಂದು ಸಂಗಮನಾಥನು ತಿಳಿದು ಅಂಥವನನ್ನು ತುಳಿದು ಬಿಡುತ್ತಾನೆ. ಅನುದಿನವೂ ಸಹವಾಸವಿರುವ ಹಂಚಿಗೆ ಅವಲಕ್ಕಿಯ ರುಚಿ ತಿಳಿಯಬಹುದೇ? ತೂಗು ಮಂಚ ಜೀಕುವಾನಂದವನ್ನು ಮಂಗ ಅನುಭವಿಸಬಲ್ಲದೆ ಕೂಡಲ ಸಂಗಮದೇವ. ಕಾಗೆಯು ನಂದವನದಲ್ಲಿ ಬೀಡು ಬಿಟ್ಟರೆ ಕೋಗಿಲೆಯಾಗದು.
ಸರೋವರದ ದಂಡೆಯಲ್ಲಿ ಕುಳಿತ ಮಾತ್ರಕ್ಕೆ ಮೀನು ಭಕ್ಷಕ ಪಕ್ಷಿ ರಾಜಹಂಸ ಎನಿಸಬಹುದೇ ಹೇಳಿ? ಎಷ್ಟೇ ಕಾಲ ಕಲ್ಲು ನೀರೊಳಗಿದ್ದರೂ ಅದಕ್ಕೆ ಮೃದುತ್ವ ಬಂದೀತೆ. ಮನೋಸ್ಥಿರತೆ ಇಲ್ಲದವನು ಅದೆಷ್ಟೇ ಕಾಲ ನಿಮ್ಮನ್ನು ಆಡಿ ಪೂಜಿಸಿದರೇನಂತೆ ಫಲ ದೊರಕೀತೆ. ಹೀಗೆ ನಾನಾಗಿ ಬಿಟ್ಟರೆ ಸಂಗಮ ದೇವ, ಉಳಿದ ನಿಧಿಯು ಕಾಯುವ ಭೂತದಂತೆ ಲಿಂಗ ಧರಿಸಿದ ನನ್ನ ಪಾಡಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.